ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ವಿಲವಿಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಪವಿತ್ರ ಮೌನಕ್ಕೆ ಜಾರಿದ್ದಾರೆ. ಜೈಲ್ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಪವಿತ್ರ ಪಡೆದುಕೊಂಡಿದ್ದಾರೆ. ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸೇರಿಸಲಾಗಿದೆ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ಆ ಪ್ರಶ್ನೆಗೆ ಉತ್ತರವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಡಿದ್ದಾರೆ. ಏವನ್ನಾಗಿ ಪವಿತ್ರ ಗೌಡ ಕಂಟಿನ್ಯೂ ಆಗಿದ್ದಾರೆ ಚಾರ್ಜ್ ಶೀಟ್ನಲ್ಲೂ ಕೂಡ. ಯಾಕೆಂದ್ರೆ ಆಕೆಯ ಪ್ರಚೋದನೆಯಿಂದಲೇ ಇಷ್ಟೆಲ್ಲ ಆಯಿತು ಅನ್ನೋ ಆರೋಪವೂ ಕೂಡ ಇದೆ. ರೇಣುಕಾಸ್ವಾಮಿ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿ ಪವನ್ಗೆ ಹೇಳಿದಾಗ ಪವನ್ಗೆ ಹೇಳಬೇಡ ದರ್ಶನ್ ಹತ್ರ ಈ ವಿಷಯ ದೊಡ್ಡದಾಗುತ್ತೆ ಅಂದ್ರು. ಪವನ್ ತಗೊಂಡು ಹೋಗಿ ದರ್ಶನ್ಗೆ ಹೇಳಿದ್ರು. ದರ್ಶನ್ ಆತ ಯಾರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಎತ್ತಾಕೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲಿಂದ ಶುರುವಾದಂತಹ ಈ ಒಂದು ಪ್ರಕರಣ ಇವತ್ತು ದೊಡ್ಡ ಮಟ್ಟದಲ್ಲಿ ಆಲದ ಮರವಾಗಿ ಬೆಳೆದ್ಬಿಟ್ಟಿದೆ. 17 ಕುಟುಂಬಗಳು ಕಂಗಾಲಾಗೋ ರೀತಿಯಲ್ಲಿ ಮಾಡಿದೆ. ಎಲ್ಲ ಆರೋಪಿಗಳು ಕೂಡ ಜೈಲಿನಲ್ಲಿ ವಿಲವಿಲ ಅಂತಿದ್ದಾರೆ, ಒದ್ದಾಡ್ತಾ ಇದ್ದಾರೆ, ದಿಕ್ಕೇ ತೋಚುತ್ತಾ ಇಲ್ಲ ಅವರಿಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ. ರಾಜಪ್ಪ, ಒಂದು ಕಡೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಬ್ಬಂದಿಯಿಂದ ದರ್ಶನ್ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪ್ರಕರಣದ A1 ಪವಿತ್ರ ಕೂಡ ಜೈಲ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಾಹಿತಿ ಸಿಕ್ಕಾದ್ಮೇಲೆ ಹೇಗಿದೆ ಅಂತ ಪವಿತ್ರ ಗೌಡ ಸ್ಥಿತಿ? ಮಧುಶ್ರೀ, ಸಹಜವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಏನಿದೆ ಎಲ್ಲ 17 ಆರೋಪಿಗಳ ಎದೆ ಬಡಿತವನ್ನ ಹೆಚ್ಚಿಸಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸದ್ಯಕ್ಕೆ ಪವಿತ್ರಗೆ ಒಂದು ಮಗಳು ಕೂಡ ಇದ್ದಾಳೆ, ಆಕೆ ಹೊರಗಡೆ ಇದ್ದಾಳೆ. ಹಾಗಾಗಿ ಒಂದು ಕಡೆ ಮಗಳ ಚಿಂತೆ ಆದ್ರೆ ಮತ್ತೊಂದು ಕಡೆ ತನ್ನ ಭವಿಷ್ಯದ ಚಿಂತೆ ಕೂಡ ಇದೆ. ಹಾಗೇನೆ ದರ್ಶನ್ರ ಚಿಂತೆ ಕೂಡ ಒಂದು ಕಡೆ ಇರುವಂಥದ್ದು. ಯಾಕಂದ್ರೆ ನನ್ನಿಂದಾಗಿ ಇಷ್ಟೆಲ್ಲ ಅವಾಂತರಗಳು ಆಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಇದು ಒಂದು ಕಡೆ ಆದ್ರೆ, ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿ ಜೊತೆಗೆ ಸಿಬ್ಬಂದಿಗಳಿಂದ ಪವಿತ್ರ ಗೌಡ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿರುವಂಥದ್ದು. ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಯಾರೆಲ್ಲ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ, ಎಷ್ಟು ಪುಟಗಳು, ಏನೆಲ್ಲ ಅಂಶಗಳು ಸೇರ್ಪಡೆ ಆಗಿದ್ದಾವೆ, ಈ ಎಲ್ಲಾ ವಿಚಾರಗಳು ಕೂಡ ಒಂದು ಕಡೆ ಚರ್ಚೆ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ವಕೀಲರ ಒಂದು ಭೇಟಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಅಂದ್ರೆ ಸಹಜವಾಗಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಜಾಮೀನು ಅರ್ಜಿಗೆ ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ರೆ ಜಾಮೀನು ಸಿಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಒಂದು ಕಡೆ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಜಾಮೀನು ಪಡೆಯುವಂತಹ ಪ್ರಯತ್ನವನ್ನ ಕೂಡ ಪವಿತ್ರ ಗೌಡ ಮಾಡಿದ್ರು. ಅದಾದ ನಂತರದಲ್ಲಿ ಜಾಮೀನು ಅರ್ಜಿ ಒಂದು ತಿರಸ್ಕೃತ ಕೂಡ ಆಯಿತು. ಹಾಗಾಗಿ ಸದ್ಯಕ್ಕೆ ಪವಿತ್ರ ಗೌಡ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತ ಒಂದೊಂದು ಮಾಹಿತಿಯನ್ನು ಕೂಡ ಯಾರಿಂದ ಸಿಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಜೈಲು ಅಧಿಕಾರಿಗಳಾಗಿರ್ಬೋದು, ಎಲ್ಲರಿಂದ ಪಡ್ಕೊಂಡು ಒಂದು ರೀತಿಯಾಗಿ ವಿಚಲಿತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಸಿಗ್ತಾ ಇರುವಂಥದ್ದು. ಮಧುಶ್ರೀ.